ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಿಶೂಸ್ ಕಿಚನ್. ಯಾರ್ಯಾರು ಎಗ್ ತಿನ್ನಲ್ವೋ ಅವ್ರಿಗೆ ಈ ಥರ ಎಗ್ ಫ್ರೈ ಮಾಡಿಕೊಡಿ. ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ಒಬ್ಬೊಬ್ಬರು ಯೆಲ್ಲೋ ಕಲರ್ ಪಾಟ್ ತಿನ್ನಲ್ವಲ್ಲ, ಅವರಿಗೆ ಈ ಥರ ಎಗ್ ಫ್ರೈ ಮಾಡಿಕೊಟ್ರೆ ಅದು ತುಂಬ ಇಷ್ಟಪಟ್ಟು ತಿಂತಾರೆ. ಎಸ್ಪೆಷಲಿ ನಾನು ಫಸ್ಟ್ ಯೆಲ್ಲೋ ಕಲರ್ ಪಾಟ್ ತಿಂತಾ ಇದ್ದಿಲ್ಲ. ಈಗ ನನಗೂ ಆಗಿ ನಾನು ಈ ಥರ ಮಾಡ್ಕೊಂಡೆ ನಾನು ತಿನ್ನೋದು. ಈಗ ನೋಡಿ, ನಾನು ಎಗ್ನ ಆಲ್ರೆಡಿ ನಾನು ಬೇಯಿಸಿದ್ದೀನಿ. ಅದನ್ನು ಸಿಪ್ಪೆ ತೆಗೆದು ಅರ್ಧ ಸ್ಲಿಟ್ ಮಾಡಿ ಇಟ್ಟಿದ್ದೀನಿ. ಒಂದು ಕಪ್ಪಿಗೆ ಒಂದು ಸ್ವಲ್ಪ ಅರಿಶಿನ, ಉಪ್ಪು, ಚಿಲ್ಲಿ ಪೌಡರ್, ಗರಂ ಮಸಾಲ ಮತ್ತು ಪೆಪ್ಪರ್ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಹಂಚಲ್ಲಿ ಒಂದು 3 ಸ್ಪೂನ್ ಎಣ್ಣೆ ಹಾಕಿ ಆ ಪೌಡರ್ನ ಸಿಮ್ಮಲ್ಲೇ ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಈಗ ಅದನ್ನು ನೋಡಿ, ಚೆನ್ನಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಈಗ ಸ್ಪ್ಲಿಟ್ ಆಗಿರೋ ಎಗ್ನ ಅದನ್ನು ಕೌಂಚಿ ನೋಡಿ ನಾನು ಹಾಕ್ತಾ ಇದ್ದೀನಲ್ಲ, 1 by 1 ಹಾಕ್ಕೊಂಡು ಸಿಮ್ಮಲ್ಲೇ ಒಂದು 5 ನಿಮಿಷ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು. 2 ಸೈಡೂ ತಿರುಗಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದು ಒಂಥರ ಕ್ರಂಚಿ ಥರ ಬರುತ್ತೆ ಫ್ರೆಂಡ್ಸ್. ಅದು ನೀಟಾಗಿ ಮಸಾಲೆ ಎಲ್ಲ ಅಂಟ್ಕೊಳ್ಳುತ್ತೆ. ರಸಮ್ ಅನ್ನಗೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಬರೀ ಬಾಯಿಗೂ ಹಾಗೆ ತಿನ್ಬೋದು. ಈ ಥರ ನೀವು ಮಕ್ಕಳಿಗೆ ಮತ್ತು ಯಾರ್ಯಾರಿಗೆ ಎಗ್ ಇಷ್ಟ ಇರೋ ಅವ್ರಿಗೆ ಮಾಡಿಕೊಡಿ. ಹೇಗೆ ಬರುತ್ತೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್